ನಾನು ಇವತ್ತು ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರುಚಿಕರವಾದಂಥ ಒಂದು ಅಲಸಂದೆ ಕಾಳು ಪಲ್ಯ ಮಾಡಿ ತೋರ್ಸಾಕ್ತೇನೆ. ಇವನ್ನೆಲ್ಲ ಹುರಿದು ಒಂದು ಸ್ವಲ್ಪ ಅಲಸಂದೆ ಕಾಳು ತೊಗೊಂಡನಿ, ಅವನ್ನ ಹುರಿದು ಈಗ ತೊಳೆದು ಅದ್ರ ಜೊತೆ ಬೀನ್ಸ್ ಹಾಕಿ ಮಾಡುವಂಥ ಪಲ್ಯ ಇದು. ಅದಕ್ಕೆ ಇದನ್ನ ಮಾಡ್ಕೊಳಕ್ತಾನೆ ರೀ. ಈಗ ನೋಡ್ರಿ ಅಲಸಂದೆ ಕಾಳು ಹುರಿದಿದ್ದನ್ನು ತೊಳ್ಕೊಂಡು ಈಗ ಹುರಿದಿಟ್ಕೊಂಡಿದ್ದು ಇದ್ದು ರೀ ಅವನ್ನ ತೊಳ್ಕೊಳಕ್ತಾನೆ. ಈಗ ಕ್ಲೀನಂಗೆ ತೊಳ್ಕೊಬೇಕ್ರಿ. ಫಸ್ಟ್ ತೊಳ್ಕೊಂಡು ಅವನ್ನ ನೀರೆಲ್ಲ ತೆಗೆದು ಈಗ ಇದ್ರನ್ನು ಎಲ್ಲ ನೀರು ತೆಗಿತಾನೆ ರೀ. ನಾ ಅಲಸಂದೆ ಕಾಳು ತೊಳೆದ, ಯಾಕಂದ್ರೆ ಅವು ಹುರಿದಿನ ತೊಳ್ಯಾಕು ಬರ್ತೈತಿ, ಮೊದಲು ತೊಳೆದ ಒಣಗಿಸಿ ಆಮೇಲೆ ಹುರಿಬೇಕಾಗ್ತೈತಿ. ಅದಕ್ಕೆ ನಾ ಹುರಿದು ಇಟ್ಕೊಂಡಿದ್ನಿ, ಅವನ್ನ ತೊಳ್ಕೊಂಡು ಹಾಕೊಳಕ್ತಾನೆ. ಈಗ ಅದಕ್ಕೆ ನಾನು ಬೀನ್ಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನಿ. ಬೀನ್ಸ್ ಎಳೆವದವು, ಇದಕ್ಕೆ ಎಳೆ ಬೀನ್ಸ್ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕತ್ರಿ ರೀ ಇದಕ್ಕೆ. ಮತ್ತು ಇವು ಹುಳ್ಳಿಕಾಯಿ ಗತ್ತೆ ಇರ್ತಾವಲ್ಲ ಅವನ್ನೂ ತರ್ಬೋದು, ಬೀನ್ಸನ್ನು ತರ್ಬೋದು. ಈ ಎರಡೂ ಇದಕ್ಕೆ ಟೇಸ್ಟ್ ಬರ್ತಾವೆ. ಈಗ ನಾನು ಇವನ್ನ ಹಾಕಾಕತ್ತೇನೆ ನೋಡ್ರಿ. ಇವನ್ನ ತೊಗೊಂಡು ಬಂದು ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡನಿ. ಅದಕ್ಕೆ ಇವನ್ನ ಇದ್ರ ಜೋಡಿ ಅಲಸಂದೆ ಕಾಳು ಜೋಡಿ ಏನು ಮಾಡ್ಬೇಕಂದ್ರೆ ಕುದಿಸ್ಕೋಬೇಕ್ರಿ ಇವನ್ನ. ಇವ್ನ ನೋಡ್ರಿ ಈಗ ಕುಕ್ಕರ್ ತೆಗಿತನ, ಇವ್ನ ಕುದಿಸ್ಕೊಂಡೈತಲ್ರಿ. ಇವನ್ನ ತೊಗೊಂಡು ಈಗ ಅದ್ರೊಳಗೆ ನೀರಿದ್ರೆ ತೆಗಿಬೇಕಾಗ್ತತೆ. ನೀರು ಇರಲಿಲ್ಲ ಅಂದ್ರೆ ಅವನ್ನ ಒಮ್ಮೆ ಒಗ್ಗರಣೆನೂ ಹಾಕೊಳಕ್ಕೂ ಬರ್ತೈತೆ ರೀ. ಈಗ ನೋಡ್ರಿ ಈಗ ಇದ್ರೊಳಗೆ ಸ್ವಲ್ಪ ನೀರು ಅದಾವು, ನಡಿತೈತಿ. ಈಗ ಇವನ್ನೆಲ್ಲ ಕುದಿಸೈತಿ, ಎರಡೂ ಮಸ್ತ್ ಹಂಗೆ ಕುದ್ದಾವ್ರಿ. ಇವು ಬೆಸ್ಟ್ ಆಗಿರ್ತಾವ್ರಿ ಇವು, ಯಾಕಂದ್ರೆ ಅದ್ರ ಜೊತೆನ ಕುದಿಸಿದ್ವಿ ಅಂದ್ರೆ ಟೇಸ್ಟ್ ಬರ್ತೈತೆ ಅದಕ್ಕೆ. ಈಗ ಎಣ್ಣೆ ಹಾಕೊಳಕ್ತಾನೆ ರೀ. ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳಕ್ತಾನೆ, ಯಾಕಂದರೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳಕಂಥೇಳಿ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳಕ್ತಾನೆ ರೀ ಅಲಸಂದೆ ಕಾಳು ಪಲ್ಯಕ್ಕೆ. ಈಗ ನೋಡ್ರಿ ಇವು ಎರಡೂ ಚಟ್ಪಟ ಅಂದಮೇಲೆ ಈಗ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡನಲ್ರಿ, ಅಂದಮೇಲೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಹಾಕೊಳಕ್ತಾನೆ. ಬೆಳ್ಳುಳ್ಳಿ ಹಾಕೋದ್ರಿಂತ್ರನೂ ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ಈಗ ಈರುಳ್ಳಿ ಸ್ವಲ್ಪ ಹಾಕೊಳಕ್ತಾನೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅವನ್ನೆಲ್ಲ ಫ್ರೈ ಮಾಡಿಂದ ಈಗ ನೋಡ್ರಿ ಈಗ ಎಲ್ಲ ಚಂದ ಫ್ರೈ ಆಗಾಗತ್ತವಲ್ರಿ ಅವು ಈರುಳ್ಳಿ ಅದು. ಆಮೇಲೆ ನಾನು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನೂ ಹಾಕೊಳಕ್ತಾನೆ ರೀ. ಆಮೇಲೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿಟ್ಕೊಂಡನ್ರಿ, ರೀ ಅದನ್ನು ಹಾಕೊಳಕ್ತಾನೆ. ಅದನ್ನು ಎರಡು ಈಗ ನಿಮ್ಗೆ ಖಾರ ಯಾವ್ದು ಬೇಕು ಹಾಕೋಬೋದು ರೀ. ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು, ಅಚ್ಕಾರದ ಪುಡಿ ಆಗಲಿ ಮಸಾಲೆ ಪೌಡ್ರ್ ಆಗಲಿ ಹಾಕೋಬೋದು. ಈಗ ನೋಡ್ರಿ ಇವನ್ನೆಲ್ಲ ಅಲಸಂದೆ ಕಾಳು ಮತ್ತು ಅವು ಬೀನ್ಸ್ ಏನು ಕುದಿಸಿಟ್ಕೊಂಡಿದ್ನಲ್ರಿ ಇದಕ್ಕೆ ಹಾಕೊಳಕ್ತಾನೆ ರೀ. ಈಗ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕೋದ್ರಿಂತ ಈ ಪಲ್ಯ ಭಾಳ ಟೇಸ್ಟ್ ಬರ್ತೈತಿ. ನೀವು ಯಾವ ಖಾರನಾದರೂ ಹಾಕಿದ್ರೂ ನಡಿತೈತೆ ರೀ. ಈಗ ಹಸಿ ಮೆಣಸಿನ್ಕಾಯಿ ಹಾಕೊಂಡನಲ್ರಿ, ಈಗ ಉಪ್ಪು ಹಾಕೊಳಕ್ತಾನೆ ರೀ. ಈಗ ನೀವು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಖಾರನೂ ನಡಿತೈತಿ, ಮತ್ತು ಮಸಾಲೆ ಖಾರ ಅಂತೇಳಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಆ ಖಾರನೂ ಇದಕ್ಕೆ ಹಾಕೋಬೋದು. ಈಗ ನೋಡ್ರಿ ಅದರಲ್ಲೇನ ನೀರಿತ್ತು ಅದನ್ನು ಹಾಕೊಂಡು ಇದು ಮಾಡಾಕ್ತಾನೆ. ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿನೂ ಹಾಕೊಳಕ್ತಾನೆ. ಅದರಿಂತ ಇದು ಖಾರ ಈಗ ಶೇಂಗಾ ಪೌಡ್ರು ಖಾರ ಪೌಡ್ರು ಎರಡನ್ನೂ ನಾ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ ರೀ. ಈಗ ಹಾಕೋದ್ರಿಂತ ಅದು ಪಲ್ಯ ಒಂದು ಗ್ರೇವಿ ಬಂದ ಟೇಸ್ಟ್ ಬರ್ತೈತೆ ಅಂಥೇಳಿ ಹಾಕೊಳಕ್ತಾನೆ. ಈಗ ನೋಡ್ರಿ ಇದು ಅಲಸಂದೆ ಕಾಳು ಮತ್ತು ಬೀನ್ಸ್ ಇದ್ದಿದ್ದನ್ನು ಅಲ್ಲಿನೂ ಕುದ್ದಿರ್ತೈತಿ, ಇಲ್ಲೊಂದು ಸ್ವಲ್ಪ ನೀರಾಗಿ ಹಾಕಿ ಅವೆಲ್ಲ ಖಾರ ಉಪ್ಪು ಕುಡ್ಕೊಳ್ಳತ್ತೇಳಿ ಕುದ್ಸಾಕತ್ತೇಳಿ ಇಟ್ಟೀನಿ. ಇದನ್ನೊಂದು ಸ್ವಲ್ಪ ಮುಚ್ಚಿಡ್ಬೇಕ್ರಿ. ಈಗ ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕ್ರಿ, ಅವೆಲ್ಲ ನೀರು ಹೋಗಿ ಪಲ್ಯ ಪೂರ್ತಿಯಾಗಿ ರೆಡಿ ಆಗ್ತೈತಿ. ಈಸಿ ಆಗಿರುವಂಥ ಒಳ್ಳೆ ಅಲಸಂದೆ ಕಾಳು ಬೀನ್ಸ್ ಕೂಡಿದ ಪಲ್ಯ ಈಗ ರೆಡಿ ಆಗೈತೆ ರೀ. ಈಗ ಮಸ್ತ್ ಆಗಿರ್ತೈತೆ ರೀ. ಇದೊಂಥರ ಕಾಳು ಇರೋದ್ರಿಂತ ಕಾಯಿ ಇರೋದ್ರಿಂತ ಎರಡೂ ಭಾಳ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದು ಅಲಸಂದೆ ಕಾಳು ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ. ಮತ್ತು ನಾನೀಗ ಸರ್ವ್ ಮಾಡೋದನ್ನು ತೋರ್ಸಾಕ್ತಾನೆ ರೀ. ಈ ಥರ ಮಾಡಿ ನೋಡ್ರಿ ಒಂದು ಸಲ. ಕಾಯಿ ಅದು ಹಾಕಿ ಅಲಸಂದೆ ಕಾಳು ಅದು ಹಾಕಿ ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ ಅನ್ನಕ್ಕೂ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ರೀ. ಇದನ್ನು ಈಗ ಮಸ್ತಾಗಿರ್ತೈತೆ. ಇದು ಹಾರ್ಟಿಗೆ ಹೆಲ್ತಿಗೆ ಒಳ್ಳೇದ್ರಿ. ಇದು ಶುಗರೂ ಕಡಿಮೆ ಆಗ್ತತಿ. ಇದು ವೇಟ್ ಮ್ಯಾನೇಜ್ ಮಾಡ್ತತಿ ರೀ. ಅದರಿಂತ ಇದು ಎರಡೂ ಬೆಸ್ಟ್ ಅದಾವ್ರಿ. ಪ್ರೋಟೀನ್ ಇರೋದ್ರಿಂತ ಅಲಸಂದೆ ಕಾಳು ಒಳಗೆ ಇದು ಕಾಳು ತಿನ್ನೋದ್ರಿಂತ ಭಾಳ ಹೆಲ್ತಿಗೂ ಒಳ್ಳೇದ್ರಿ. ವೆರೈಟಿ ಕಾಳು ಆಗ್ತೈತಲ್ರಿ, ಅದಕ್ಕೆ ಇದೊಂದು ಸಲ ಮಾಡಿ ನೋಡಿದ್ರೆ ಎಲ್ಲ ಕಾಳಿನ ಜೊತೆನೂ ಅಲಸಂದೆ ಕಾಳು ಸಿಗ್ತಿರ್ತಾವಲ್ರಿ, ಅದಕ್ಕೆ ಬೀನ್ಸು ಸಿಗ್ತಿರ್ತಾವೆ, ಅವನ್ನ ಎರಡನ್ನು ಕೂಡಿಸಿ ಹಾಕಿ ಇದೇ ಥರ ಮಾಡಿ ಟೇಸ್ಟಿಯಾಗಿರುವಂಥ ಪಲ್ಯನ ತಿಂದು ನೋಡ್ರಿ ನೀವು.